ನಮಸ್ಕಾರ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ರೀ. ಬನ್ರಿ ಮತ್ತೆ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ ಕ್ರೀಮಿಯಾಗಿ ಮಶ್ರೂಮ್ ಕರಿ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಹಂಗೆ ನೋಡಬೇಡ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಕ್ರಿ. ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ದಯವಿಟ್ಟು ಕೊನೆವರೆಗೂ ನೋಡಿರಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಅಂತ ಕೇಳ್ಕೊತೇನೆ ರೀ. ಬನ್ರಿ ಅದನ್ನ ಹೆಂಗೆ ಮಾಡೋದಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಸೊ ಫಸ್ಟ್ ನಾನು ಗ್ಯಾಸ್ ಹಚ್ಬಿಟ್ಟು ಅದ್ರ ಮೇಲೆ ಒಂದು ಕಡಾಯಿ ಇಟ್ಟು ಎಣ್ಣೆ ಕಾಯಕ್ಕೆ 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ರೀ. ಎಣ್ಣೆ ಮಸ್ತಾಗೆ ಕಾದ್ಮೇಲೆ ಉಳ್ಳಾಗಡ್ಡಿ ಮತ್ತು 2 ಟೊಮೆಟೊನ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡೇನಿ ರೀ. ಅದಾದಮೇಲೆ ಒಂದು ಫುಲ್ ಬೆಳ್ಳುಳ್ಳಿ ಹೆಸರನ್ನ ಹಾಕ್ಕೊಂಡೇನಿ ರೀ ಮತ್ತು ಶುಂಠಿ ಹಾಕ್ಕೊಂಡೇನಿ ರೀ. ಇವೆಲ್ಲ ಹಾಕ್ಕೊಂಬಿಟ್ಟು ಚೆಂದಾಗೆ ಹುರ್ಕೊರಿ, ಅದನ್ನು ಮೆತ್ತಗಾಗೋ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಗ್ಯಾಸ್ನ. ಸೊ ಯಾವುದೇ ರೀತಿಯಾಗಿ ಮತ್ತೆ ಮೇಲೆ ಎಣ್ಣೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಆಲ್ರೆಡಿ ಎಣ್ಣೆ ಹಾಕ್ಕೊಂಡಿತ್ತಲ್ರಿ, ಹಾಗಾಗಿ ಹಂಗೆ ಫ್ರೈ ಮಾಡ್ಕೊಳ್ರಿ. ಸೊ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ರಿ. ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಚಕ್ಕೆ, ಲವಂಗ ಮತ್ತು ಮೊಗ್ಗು, ದಾಲ್ಚಿನ್ನಿ ಇವೆಲ್ಲವನ್ನು ಹಾಕ್ಕೊಂಡು ಮತ್ತು ಒಂದು 7-8 ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ. ಚೆಂದಾಗೆ ಫ್ರೈ ಆಗ್ಬೇಕ್ರಿ ಎಲ್ಲ ಫ್ರೈ ಆಗೈತಿ ಇವಾಗ. ಮತ್ತು ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಫ್ರೈ ಆಗೈತಿ. ಈ ರೀತಿ ಫ್ರೈ ಆಗೈತಲ್ರಿ, ಇದು ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕೈ ಆಡಿಸ್ಕೊಳ್ರಿ. ಅದನ್ನು ಸ್ವಲ್ಪ ಹಿಂಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ರಿ. ಅದ್ರ ಜೊತೆನ ಮಿಕ್ಸ್ ಮಾಡಿಕೊಂಡು ಇವಾಗ ಇದು ಆರಕ್ಕೆ ಬಿಟ್ಬಿಟ್ಟಣ. ಇದು ಆರಿದ ಮೇಲೆ ಇದಕ್ಕೆ ಮಿಕ್ಸಿ ಮಾಡ್ಕೊಂಡು ಬರೋಣ್ರಿ. ಸೊ ಅದಾದಮೇಲೆ ಅದೇ ಕಡಾಯಿಗೆ ಮತ್ತೆ ನಾನು 1-2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಮಶ್ರೂಮು ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಆ ರೀತಿ ಅವನ್ನ ಮಶ್ರೂಮ್ನ ಹಾಕ್ಕೊಂಡೇನಿ ರೀ. ಕಟ್ ಮಾಡಿ ಎಲ್ಲ ಮಶ್ರೂಮ್ನ ಹಾಕ್ಕೊಂಬಿಟ್ಟು ಮೇಲ್ಗಡೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಇವೆರಡು ಹಾಕ್ಕೊಳ್ರಿ. ಸೊ ಹಾಕ್ಕೊಂಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ರಿ, ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ, ಅಂದರೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಅದನ್ನು. ಸೊ ಇವಾಗ ನೋಡಿರಿ ಮಸ್ತ್ ಅಂದ್ರೆ ಫ್ರೈ ಆಗೈತಿ. ಇವಾಗ ಇದನ್ನು ಒಂದು ಕಡೆ ಎತ್ತಿಟ್ಕೊಂಬಿಡನ್ರಿ. ಸೊ ಎತ್ತಿಟ್ಕೊಂಬಿಟ್ಟು ಮತ್ತು ಅದೇ ಕಡೆಗೆ ನಾನು 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಸೊಂಪು ಅಂತಿರಲ್ರಿ, ಊಟ ಆದಮೇಲೆ ನೀವು ತಿಂತೀರಲ್ವ ಬಡೆ ಸೊಪ್ಪು ಅಥವಾ ಸೊಂಪು ಅಂತಿರಲ್ಲ, ಅದನ್ನು ಹಾಕ್ಕೊಳ್ರಿ. ಅದು ಹಾಕ್ಕೊಂಡ್ಮೇಲೆ ಅದಕ್ಕೆ 2 ಸಣ್ಣ ಉಳ್ಳಾಗಡ್ಡಿ ಇದ್ವು ಅಂದರೆ 2-3 ಉಳ್ಳಾಗಡ್ಡಿ ಹೆಚ್ಕೊಳ್ರಿ. ದೊಡ್ಡವು ಇದ್ವು ಅಂತಂದು 2 ಸಾಕ್ರಿ, 2 ಉಳ್ಳಾಗಡ್ಡಿ ಹೆಚ್ಕೊಳ್ರಿ. ಅದಾದಮೇಲೆ 2 ಮೆಣಸಿನ್ಕಾಯಿ ಅಥವಾ 3 ಮೆಣಸಿನ್ಕಾಯಿನ ಹಾಕ್ಕೊಳ್ರಿ. ಹಾಕ್ಕೊಂಡು ಈ ರೀತಿ ಚೆಂದಾಗೆ ಫ್ರೈ ಮಾಡ್ಕೊಳ್ರಿ. ಅದಾದಮೇಲೆ ಹಸಿ ಬಟಾಣಿ ಇರ್ತಾವಲ್ರಿ, ಹಸಿ ಬಟಾಣಿ ಹಾಕ್ಕೊಳ್ರಿ. ಹಸಿ ಬಟಾಣಿ ಹಾಕ್ಕೊಂಡು ಮತ್ತು ಚೆಂದಾಗೆ ಅದನ್ನು ಹುರ್ಕೊಳ್ರಿ. ಈ ರೀತಿ ಎಲ್ಲ ಹುರ್ಕೊಂಡಾದ್ಮೇಲೆ ನೋಡಿರಿ ಕಲರ್ ಎಲ್ಲ ಚೇಂಜ್ ಆಗೈತಿ, ಇವಾಗ ಮಸ್ತಾಗ ಫ್ರೈ ಆಗೈತೆ ರೀ ಅದು. ಸೊ ಈ ರೀತಿ ಎಲ್ಲ ಹುರ್ಕೋಬೇಕ್ರಿ. ಹುರ್ಕೊಂಡಾದ್ಮೇಲೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ರಿ. 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ರಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ರಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ರಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಹಾಕ್ಕೊಳ್ರಿ. ಎಲ್ಲ ಹಾಕ್ಕೊಂಬಿಟ್ಟು ಮಸಾಲನ ಈ ರೀತಿ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಮಸಾಲೆಯಲ್ಲಿರೋವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಳ್ರಿ. ಹುರ್ಕೊಂಡಾದ್ಮೇಲೆ ನೀವು ಆಗಲೇ ಅದೆಲ್ಲ ರುಬ್ಬಿಟ್ಕೊಂಡಿದ್ರಲ್ರಿ ಅದೆಲ್ಲ ಮಸಾಲೆನ ಈ ರೀತಿ ಹಾಕ್ಕೋಬೇಕ್ರಿ. ನೋಡತ್ತಿರ್ಬೋದು ಎಷ್ಟು ಕ್ರೀಮಿಯಾಗಿ ಬಂದೈತಿ ಅಂತಂದ್ರೆ ಮಸಾಲನ ಯಾವುದೇ ಥರನಾಗಿ ನಾವು ಸೈಡ್ನ ಇಲ್ಲಿ ಕ್ರೀಮಾಗಿ ಯೂಸ್ ಮಾಡೋಕತ್ತಿಲ್ಲ. ಸೈಡ್ ಕ್ರೀಮು ನೋಡಿದ ತಕ್ಷಣ ಕ್ರೀಮಿನೇ ಅನಿಸ್ತೈತಿ, ಅಷ್ಟು ಚಂದ ಐತ್ರಿ ಕರಿ ಮಾಡೋದು. ಒಂದು ಸಲ ಟ್ರೈ ಮಾಡಿರಿ, ಯಾವುದೇನು ಭಾಳತ್ತಾಗಲ್ಲ. ಸೊ ಅದಾದಮೇಲೆ ಎಲ್ಲ ಫ್ರೈ ಆದ್ಮೇಲೆ ಮತ್ತು ಮಶ್ರೂಮ್ನ ನೀವು ಹುರ್ಕೊಂಡಿದ್ರಲ್ರಿ ಅವನ್ನ ಚೆಂದಾಗಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ರಿ. ಸೊ ಈ ರೀತಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಮಸ್ತಾಗೆ ಎಲ್ಲ ಕಡೆ. ಮಿಕ್ಸ್ ಆದಮೇಲೆ ಅದೇ ಜಾರಿಗೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಡ್ಡಾಡಿಸಿ ಆ ಮಸಾಲ ನೀರನ್ನ ಹಾಕ್ಕೊಂಡೇನಿ ರೀ. ನೋಡತ್ತಿರ್ಬೋದು ನೀವು ಇವಾಗ ಅದ ಮಸಾಲ ನೀರು ಹಾಕ್ಕೊಂಬಿಟ್ಟು ಮತ್ತು ನಾನು ಅದನ್ನು ಮಿಕ್ಸ್ ಮಾಡ್ಕೊಂಡೇನಿ ರೀ. ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ, ಎಲ್ಲ ಕಡೆ ಚೆಂದಾಗೆ ಮಿಕ್ಸ್ ಆಗ್ಬೇಕ್ರಿ ಅದು. ಸೊ ಈ ರೀತಿ ಚೆಂದಾಗೆ ನಾನು ಮಿಕ್ಸ್ ಮಾಡ್ಕೊಂಡೆ ರೀ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು 2 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡನ್ರಿ. 2 ನಿಮಿಷ ಕುದಿದಾದ್ಮೇಲೆ ಮೇಲ್ಗಡೆ ಎಲ್ಲ ಎಣ್ಣೆ ಬಂದೈತ್ರಿ, ಮಸ್ತಾಗೆ ಎಲ್ಲ ಮಸ್ತ್ ಕುದ್ದೈತ್ರಿ. ಅದು ಇವಾಗ ನೋಡತ್ತಿರ್ಬೋದು, ಇವಾಗ ಕ್ರೀಮಿಯಾಗಿ ಮಸ್ತಾಗೆ ಬಂದೈತ್ರಿ. ಸೊ ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ, ಯಾವುದೇ ರೀತಿಯಾಗಿ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಸಿಂಪಲ್ಲಾಗೈತಿ.
ಮತ್ತು ಈ ರೀತಿ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದೆಲ್ಲ ಮಿಕ್ಸ್ ಆದಮೇಲೆ ಮೇಲ್ಗಡೆ ಕಸ್ತೂರಿ ಮೆಂತ್ಯ ಹಾಕ್ಕೊಂಬಿಟ್ಟು ಫೈನಲ್ಲಾಗಿ ಮಶ್ರೂಮ್ ಕರಿ ರೆಡಿ ಆಯ್ತು ರೀ ಸರ್ವ್ ಮಾಡೋದಕ್ಕೆ. ಇದನ್ನು ನೀವು ಚಪಾತಿ ಜೊತೆ ಅಥವಾ ಬೇಕಂದರೆ ದೋಸೆ ಜೊತೆನೂ ತಿನ್ಬೋದು, ಇಲ್ಲ ಚಪಾತಿ ಬಿಸಿ ಬಿಸಿ ಚಪಾತಿ ಜೊತೆನೂ ತಿನ್ಬೋದು. ಸೊ ಈ ರೀತಿಯೆಲ್ಲ ಚಪಾತಿ ಜೊತೆ ತಿನ್ನತ್ತಾ ಇದ್ದರೆ 2ರಿಂದ 3 ಚಪಾತಿ ಜಾಸ್ತಿನೇ ಹೋಗುತ್ತೆ. ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಎಲ್ಲರಿಗೂ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಎಲ್ರಿಗೂ ನಮಸ್ಕಾರ ರೀ.